ನಮಸ್ಕಾರ. ಮುಖ್ಯಾಂಶಗಳು. ಮೈಸೂರು ದಸರಾ ಉತ್ಸವಕ್ಕೆ ಎಸ್ಎಂ ಕೃಷ್ಣ ವಿದ್ಯುಕ್ತ ಚಾಲನೆ. ಯಶಸ್ವಿನಿ ಯೋಜನೆ ಮರು ಜಾರಿಗೆ ಚಿಂತನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪಿಎಸ್ಎ ಆಮ್ಲಜನಕ ಘಟಕಗಳ ಲೋಕಾರ್ಪಣೆ. ಭವಿಷ್ಯದ ಆಮ್ಲಜನಕ ಅಗತ್ಯತೆ ಪೂರೈಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಚಾಮರಾಜನಗರ ಭೇಟಿ, ನೂತನ ಸುಸಜ್ಜಿತ ಆಸ್ಪತ್ರೆ ಲೋಕಾರ್ಪಣೆ. ಹಾಗೂ ಮೊದಲ ಮಲೇರಿಯಾ ನಿಗ್ರಹ ಲಸಿಕೆಗೆ ಡಬ್ಲ್ಯೂಎಚ್ಒ ಅನುಮೋದನೆ, ಲಸಿಕೆ ಅಭಿವೃದ್ಧಿಯಿಂದ ಸಾವಿರಾರು ಮಕ್ಕಳ ಜೀವ ರಕ್ಷಣೆ. ವಾರ್ತೆಗಳ ವಿವರ. ನಾಡಿನ ಸಾಂಸ್ಕೃತಿಕ, ಸಾಂಪ್ರದಾಯಿಕ ಹಾಗೂ ರಾಜರ ಕಾಲದ ಗತವೈಭವ ಅನಾವರಣಗೊಳಿಸುವ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇಂದಿನಿಂದ ಆರಂಭವಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಅಗ್ರ ಪೂಜೆ ಸಲ್ಲಿಸುವ ಮೂಲಕ 9 ದಿನಗಳ 411ನೇ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸೇರಿದಂತೆ ಹಲವು ಸಚಿವರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಎಸ್ಎಂ ಕೃಷ್ಣ, ಭಾರತ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತಿದೆ. ಭಾರತ, ಚೈನಾ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿ ಪರಸ್ಪರ ಪೈಪೋಟಿಯಲ್ಲಿ ಮುಂದುವರಿಯುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಬೆಳವಣಿಗೆ ಕುರಿತು ಅಪಾರ ಕನಸು ಹೊತ್ತಿದ್ದಾರೆ. ಆ ಕನಸುಗಳನ್ನು ಈಡೇರಿಸುವತ್ತ ಬಹಳ ಶ್ರದ್ಧೆಯಿಂದ ಶ್ರಮಿಸುತ್ತಿದ್ದಾರೆ. ಪ್ರಧಾನಿ ಅವರ ಕನಸು ಈಡೇರಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ದಸರಾ ಮತ್ತು ಮೈಸೂರು ಎರಡೂ ಒಟ್ಟೊಟ್ಟಿಗೆ ಬರುವ ಶಬ್ದ. ದಸರಾವನ್ನು ಮೈಸೂರು ಅರಸರು ಸಂಸ್ಥಾನದ ಪ್ರಗತಿಯನ್ನು ದೇಶಕ್ಕೆ ತೋರಿಸಲು ಹಾಗೂ ಜನರಲ್ಲಿ ಧಾರ್ಮಿಕ ಮತ್ತು ನೈತಿಕ ಪ್ರಜ್ಞೆ ಮೂಡಿಸಲು ಬಳಸಿಕೊಂಡಿದ್ದರು. ಅದೇ ಪರಂಪರೆಯನ್ನು ನಾವು ಈಗಲೂ ಮುಂದುವರಿಸಬೇಕಾಗಿದೆ. ಅನೇಕ ಸಂಕಷ್ಟಗಳ ನಡುವೆ ದಸರಾವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಎಲ್ಲ ಜನರಿಗೆ ಲಭಿಸಲಿ ಎಂದು ತಿಳಿಸಿದರು. ಯುವ ಜನತೆ ದೇಶದ ಆಸ್ತಿ. ಯುವಕರನ್ನು ನಿರ್ದಿಷ್ಟ ದಿಕ್ಕಿನತ್ತ ಕೊಂಡೊಯ್ಯಲು ಗುರಿ ಸ್ಥಾಪಿಸಬೇಕಿದೆ. ಈ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಲಿವೆ ಎಂಬ ವಿಶ್ವಾಸವಿದೆ. ಮುಂದಿನ ವರ್ಷದಿಂದ ಮೈಸೂರು ದಸರಾ ಪ್ಯಾಕೇಜ್ ಪ್ರವಾಸೋದ್ಯಮ ಯೋಜನೆ ರೂಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಎಂದರು. ಇವುಗಳೆಲ್ಲವನ್ನು ನೆನೆದುಕೊಂಡಾಗ ಮತ್ತೆ ಆ ಗಳಿಗೆ ಬಂದಿದ್ದೆ ಅನ್ನುವ ಕುತೂಹಲ ನಮಗೆ ಅನ್ನಿಸುತ್ತದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಸ್ಎಂ ಕೃಷ್ಣ ಅವರನ್ನು ಆಹ್ವಾನಿಸಿರುವುದಕ್ಕೆ ಇಡೀ ರಾಜ್ಯ ಮನ್ನಣೆ ನೀಡಿದೆ. ಕೃಷ್ಣ ಅವರು ಯಶಸ್ವಿನಿ ಯೋಜನೆ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಅದರಲ್ಲೂ ಐಟಿ-ಬಿಟಿಗೆ ಉತ್ತೇಜನ ನೀಡಿದ್ದರಿಂದ ಇಡೀ ಬೆಂಗಳೂರು ವಿಶ್ವದ ಗಮನ ಸೆಳೆದಿದೆ ಎಂದರು. ದಸರಾ ಮಹೋತ್ಸವವನ್ನು ಪ್ರವಾಸೋದ್ಯಮ ಸರ್ಕಿಟ್ ಆಗಿ ಪರಿವರ್ತಿಸಬೇಕೆಂದು ಎಸ್ಎಂ ಕೃಷ್ಣ ಅವರು ಸಲಹೆ ನೀಡಿದ್ದಾರೆ. ವಿವಿಧ ದೇಶಗಳಲ್ಲೂ ಹಬ್ಬಗಳ ಆಚರಣೆಗೆ ಪ್ರವಾಸೋದ್ಯಮ ಸರ್ಕಿಟ್ ರೂಪಿಸಲಾಗಿದೆ. ಅದೇ ಮಾದರಿಯಲ್ಲಿ ಮೈಸೂರು ದಸರಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸರ್ಕಿಟ್ ರಚಿಸಲಾಗುವುದು. ಈ ಸಂಬಂಧ ಅಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕೋವಿಡ್ ಸೋಂಕು ಆರ್ಥಿಕ ಹಿಂಜರಿತದ ಜೊತೆಗೆ ಇತರ ರಾಜ್ಯಗಳೊಂದಿಗೆ ಅಭಿವೃದ್ಧಿ ಹೊಂದಬೇಕಿದೆ. ಈ ನಿಟ್ಟಿನಲ್ಲಿ ಆದ್ಯತೆಗಳನ್ನು ಬದಲಾಯಿಸಬೇಕಿದೆ. ಕೋವಿಡ್ ದೂರವಾದರೆ ಮುಂದಿನ ವರ್ಷ ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರ ಸಿದ್ಧವಿದೆ ಎಂದರು. ಮತ್ತೊಮ್ಮೆ ವಿಶ್ವವಿಖ್ಯಾತ ದಸರಾವನ್ನ ನಾವು ಮಾಡಲು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದೊಂದು ನಾಡ ಹಬ್ಬ. ರೈತರು ಇಡೀ ವರ್ಷ ಶ್ರಮಪಟ್ಟು ತಮ್ಮ ಬೆಳೆಯನ್ನು ಬೆಳೆದಂತ
ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ನಾಡಹಬ್ಬ ದಸರಾ ಸರಳವಾಗಿರಲಿ ಅಥವಾ ಅದ್ದೂರಿಯಾಗಿರಲಿ ಅಲ್ಲಿ ವೈಭವಕ್ಕೆ ಕೊರತೆ ಇಲ್ಲ. ದಸರಾ ಎಂದರೆ ಇಡೀ ನಾಡಿಗೆ ಹರ್ಷ ತರುವ ಹಬ್ಬ. ನವರಾತ್ರಿ ಉತ್ಸವ, ಜಂಬೂ ಸವಾರಿ, ಅರಮನೆಯ ಆಕರ್ಷಕ ವೈಭವ ಇವೆಲ್ಲವನ್ನು ನೋಡಿದಾಗ ದಸರಾವನ್ನು ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. 1800ರಲ್ಲಿ ಅಂದಿನ ಪಟ್ಟದ ಅರಸ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ದಸರಾ ಆರಂಭಿಸಿದ್ದು ಇತಿಹಾಸ. 9 ದಿನಗಳ ನವರಾತ್ರಿ ಉತ್ಸವದಲ್ಲಿ ಮೈಸೂರು ಸಿಂಗಾರಗೊಳ್ಳುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಎಂದರು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವರು. ಕಲೆ ಸಂಸ್ಕೃತಿಯಲ್ಲಿ ಕರ್ನಾಟಕ ಅತ್ಯಂತ ಶ್ರೀಮಂತವಾಗಿದೆ. ಕಲೆ ಸಾಹಿತ್ಯಕ್ಕೆ ರಾಜ ಮಹಾರಾಜರ ಕಾಲದಿಂದಲೂ ಈ ನಾಡಿನಲ್ಲಿ ಪ್ರೋತ್ಸಾಹ ನೀಡಲಾಗಿದೆ. ಈ ಸಂಪ್ರದಾಯವನ್ನು ನಮ್ಮ ಸರ್ಕಾರವು ಮುಂದುವರಿಸುತ್ತದೆ. ದಸರಾ ಮಹೋತ್ಸವದಲ್ಲಿ ಕಾರ್ಯಕ್ರಮ ಸಂಖ್ಯೆ ಹೆಚ್ಚಾದಷ್ಟು ಅವಕಾಶಗಳು ಸಹ ಹೆಚ್ಚಾಗುವುದು ಸಹಜ. ಹಾಗಾಗಿ ಹೆಚ್ಚಿನ ಕಲಾವಿದರಿಗೆ, ಮುಖ್ಯವಾಗಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಅಕ್ಟೋಬರ್ 10ರಂದು ಭಾನುವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಂಬ ಶೀರ್ಷಿಕೆಯಡಿ ಹೆಚ್ಚುವರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಾರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ 1% ಕಡಿಮೆ ಇದೆ. ಆದಾಗ್ಯೂ ಸರ್ಕಾರ ಹಲವು ನಿರ್ಬಂಧಗಳೊಂದಿಗೆ ಉತ್ಸವ ನಡೆಸಲು ನಿರ್ಧರಿಸಿದೆ. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ವರ್ಚುವಲ್ ಪರದೆಯಲ್ಲಿ ಬಿತ್ತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅರಮನೆ, ಕಲಾಮಂದಿರ ಹಾಗೂ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ರೈತ ದಸರಾ, ಯುವ ದಸರಾ, ವಜ್ರಮುಷ್ಠಿ ಕಾಳಗ, ಕ್ರೀಡಾಕೂಟ, ಕುಸ್ತಿ ಪಂದ್ಯಾವಳಿ ಮತ್ತು ಪಂಜಿನ ಕವಾಯತನ್ನು ಕೈಬಿಡಲಾಗಿದೆ. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪತ್ನಿ ಸಮೇತ ಕೆಆರ್ಎಸ್ಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ. ದಸರಾ ಅಂಗವಾಗಿ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಆನೆಗಳಿಗೆ ಕಲಾವಿದರಿಂದ ಚಿತ್ತಾರ ಬಿಡಿಸುವ ಕಾರ್ಯ ಪ್ರಾರಂಭವಾಗಿದೆ. ಮಂಡಿ ಮೊಹಲ್ಲಾ ನಿವಾಸಿಗಳಾದ ಭೋಗ ನರಸಿಂಹರಾಜ್, ಜಗದೀಶ್ ರಾಜ್, ನಂದಕಿಶೋರ, ರಾಘವೇಂದ್ರ ಸಿಂಗ್ ಕಳೆದ 30 ವರ್ಷಗಳಿಂದ ಆನೆಗಳಿಗೆ ಬಣ್ಣ ಹಚ್ಚಿ ಶೃಂಗಾರಗೊಳಿಸುತ್ತಿದ್ದಾರೆ. ಪಟ್ಟದ ಆನೆಯಾಗಿ ಧನಂಜಯ ಹಾಗೂ ನಿಶಾನೆ ಆನೆಯಾಗಿ ಗೋಪಾಲಸ್ವಾಮಿ ಆನೆ ಆಯ್ಕೆಯಾಗಿದ್ದು, ನವರಾತ್ರಿಯ ಮೊದಲ ದಿನವಾದ ಇಂದು ಅರಮನೆಯ ಧಾರ್ಮಿಕ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಲಿವೆ. ಪೂಜೆಗೆ ಶೃಂಗಾರಗೊಳ್ಳುತ್ತಿರುವ ಆನೆಯ ಸೊಂಡಿಲಿಗೆ ಗಂಡಬೇರುಂಡ ಚಿತ್ರ ಹಾಗೂ ವಿವಿಧ ಬಣ್ಣಗಳಿಂದ ಅಲಂಕೃತಗೊಳಿಸಲಾಗುತ್ತಿದೆ. ದೇಶದೆಲ್ಲೆಡೆ ಇಂದಿನಿಂದ ನವರಾತ್ರಿ ಆರಂಭಗೊಂಡಿದ್ದು, ಸ್ತ್ರೀಯನ್ನು ಶಕ್ತಿಯ ಸ್ವರೂಪವಾಗಿ ಪೂಜಿಸುವ ಭಾರತೀಯ ಸಂಪ್ರದಾಯದ ವಿಶಿಷ್ಟ ಕಲ್ಪನೆಯ ಆಚರಣೆಯೇ ಶರನ್ನವರಾತ್ರಿ. ನವರಾತ್ರಿ ಎಂದರೆ 9 ರಾತ್ರಿಗಳು ದೇವಿಯ 9 ವಿಧದ ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ದೇವಿಯನ್ನು ಪ್ರತಿದಿನ ಆರಾಧಿಸಲಾಗುತ್ತದೆ. ಇಂದು ದುರ್ಗಾದೇವಿಯ ಅವತಾರ ಎಂದರೆ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತಿದೆ. ನವರಾತ್ರಿ ಪ್ರಮುಖ ಆಕರ್ಷಣೆ ದಸರಾ ಗೊಂಬೆ. ಇದರಲ್ಲಿ ಪಟ್ಟದ ಗೊಂಬೆಗಳಿಗೆ ವಿಶೇಷ ಪ್ರಾಶಸ್ತ್ಯ. ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡಿನಲ್ಲಿ ಜನಪ್ರಿಯ. ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಎಂದು ಕರೆಯುತ್ತಾರೆ. 10ನೆಯ ದಿನ ವಿಜಯದಶಮಿಯಂದು ಶಮಿವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನವಾದ ಶೈಲಪುತ್ರಿಯ ದೇವಿಯ ಕುರಿತ ಚಿತ್ರಗಳ ವಿಡಿಯೋ ತುಣುಕನ್ನು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಾಡದೇವತೆ ಚಾಮುಂಡೇಶ್ವರಿ ಎಲ್ಲರಿಗೂ ಸುಖ, ಸಂತೋಷ, ಆರೋಗ್ಯಗಳನ್ನು ಅನುಗ್ರಹಿಸಲಿ, ಸಾಂಕ್ರಾಮಿಕದ ಕರಿನೆರಳು ದೂರ ಸರಿದು ಸಂಭ್ರಮ ಸಮೃದ್ಧಿಗಳ ಹೊಂಬೆಳಕು ಮೂಡಲಿ ಎಂದು ಹಾರೈಸುತ್ತೇನೆ. ಸುರಕ್ಷತಾ ನಿಯಮಗಳನ್ನು ತಪ್ಪದೆ ಪಾಲಿಸಿ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ.
ಸಾಮಾನ್ಯ ಸಮಯದಲ್ಲಿ ಪ್ರತಿನಿತ್ಯ ದೇಶದಲ್ಲಿ 900 ಮೆಟ್ರಿಕ್ ಟನ್ ದ್ರವೀಕೃತ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯಾಗುತ್ತಿತ್ತು. ಆದರೆ ಕೋವಿಡ್ ಕಾಲದಲ್ಲಿ ಅದರ ಬೇಡಿಕೆ ಹೆಚ್ಚಾದಾಗ ಸರ್ಕಾರ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯನ್ನು 10 ಪಟ್ಟು ಹೆಚ್ಚಿಸಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉತ್ತರಾಖಂಡದ ರಿಷಿಕೇಶದಲ್ಲಿಂದು ಪಿಎಂ ಕೇರ್ಸ್ ಅಡಿಯಲ್ಲಿ 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 35 ಪಿಎಸ್ಎ ಆಮ್ಲಜನಕ ಘಟಕಗಳನ್ನು ದೇಶಕ್ಕೆ ಸಮರ್ಪಿಸಿದ ಅವರು, ಆಮ್ಲಜನಕ ಉತ್ಪಾದನೆಯನ್ನು 10 ಪಟ್ಟು ಹೆಚ್ಚಿಸುವುದು ಯಾವುದೇ ದೇಶಕ್ಕೂ ಊಹಿಸಿಕೊಳ್ಳಲೂ ಆಗದ ಗುರಿಯಾಗಿದೆ. ಆದರೆ ಭಾರತ ಇದನ್ನು ಸಾಧಿಸಿ ತೋರಿಸಿದೆ ಎಂದು ಹೇಳಿದರು. ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯ ಜೊತೆಗೆ ಅದರ ಸಾಗಣೆ ಕೂಡ ಕಷ್ಟಕರ. ಇದನ್ನು ಸಾಮಾನ್ಯ ಟ್ಯಾಂಕರ್ಗಳಲ್ಲಿ ಸಾಗಿಸಲಾಗುವುದಿಲ್ಲ. ಅದಕ್ಕೆ ಪ್ರತ್ಯೇಕ ವಿಶಿಷ್ಟ ಟ್ಯಾಂಕರ್ ಅಗತ್ಯವಿರುತ್ತದೆ. ಭಾರತ ಇಂತಹ ಸವಾಲುಗಳನ್ನು ಸಮರೋಪಾದಿಯಲ್ಲಿ ಸಮರ್ಥವಾಗಿ ಇಂದು ಪಿಎಂ ಕೇರ್ಸ್ ಅಡಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿರುವ 35 ಪಿಎಸ್ಎ ಆಮ್ಲಜನಕ ಘಟಕಗಳು ದೇಶದ ಭವಿಷ್ಯದ ಆಮ್ಲಜನಕ ಅಗತ್ಯ ಪೂರೈಸಲಿದೆ. ಇಂದು ದೇಶದ ಎಲ್ಲ ಜಿಲ್ಲೆಗಳು ಪಿಎಂ ಕೇರ್ಸ್ ಸಹಯೋಗದಡಿ ಆಮ್ಲಜನಕ ಉತ್ಪಾದನಾ ಜಾಲ ಸೇರಿವೆ ಎಂದರು. 100 ವರ್ಷಗಳ ಬಳಿಕ ಎದುರಾದ ಭೀಕರ ಸಾಂಕ್ರಾಮಿಕವನ್ನು ಭಾರತ ಎದುರಿಸಿದ ರೀತಿಯನ್ನು ಇಡೀ ವಿಶ್ವ ನಿಬ್ಬೆರಗಾಗಿ ನೋಡುತ್ತಿದೆ. ಇಷ್ಟು ಅಲ್ಪಾವಧಿಯಲ್ಲಿ ಭಾರತ ಲಸಿಕೆ ಸಂಶೋಧಿಸಿದ್ದು ದೇಶದ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕೋವಿಡ್ ಭಾರತಕ್ಕೆ ಬಂದಾಗ ಕೇವಲ ಒಂದೇ ಒಂದು ಪರೀಕ್ಷಾ ಕೇಂದ್ರವಿತ್ತು. ಇಂದು 3000 ಪರೀಕ್ಷಾ ಪ್ರಯೋಗಾಲಯ ಜಾಲ ರೂಪಿಸಲಾಗಿದೆ ಎಂದರು. भविष्य में कोरोना से लड़ाई के लिए हमारी तैयारी और पुख्ता हो, इसके लिए देश भर में पीएसए ऑक्सीजन प्लांट का नेटवर्क तैयार हो रहा है. बीते कुछ महीनों में पीएम केयर द्वारा स्वीकृत 1150 से अधिक ऑक्सीजन प्लांट्स काम करना शुरू कर चुके हैं. शक्ति ಕೋವಿಡ್ ನಿಗ್ರಹ ಲಸಿಕೆ ನೀಡಿಕೆಯಲ್ಲಿ ಭಾರತ ಈವರೆಗೆ 93 ಕೋಟಿ ಡೋಸ್ ಗಡಿ ದಾಟಿದ್ದು, ಶೀಘ್ರವೇ ದೇಶ 100 ಕೋಟಿಯ ಲಕ್ಷ್ಯವನ್ನು ದಾಟಲಿದೆ. ಇದು ಭಾರತೀಯರೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದರು. ಕೋವಿನ್ ವೇದಿಕೆ ಲಸಿಕೆ ಹೇಗೆ ನೀಡಬೇಕು ಎಂಬ ಬಗ್ಗೆ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದೆ ಎಂದರು. ಇವತ್ತಿಗೆ ಸರಿಯಾಗಿ 20 ವರ್ಷಗಳ ಹಿಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದು ಜನಸೇವೆ ಮಾಡಲು ತಮಗೆ ಅವಕಾಶ ಲಭಿಸಿತ್ತು. ಜನಾಶೀರ್ವಾದದ ಫಲವಾಗಿ ಪ್ರಧಾನಮಂತ್ರಿಯಾಗುತ್ತೇನೆ ಎಂಬ ಕಲ್ಪನೆ ತಮಗಿರಲಿಲ್ಲ ಎಂದು ಹೇಳಿದರು. ಇಂದಿನಿಂದ ನವರಾತ್ರಿ ಆರಂಭವಾಗಿದ್ದು ಶೈಲಪುತ್ರಿಯ ಪೂಜೆ ಮಾಡಲಾಗುತ್ತಿದೆ. ಮಾತೆ ಶೈಲಪುತ್ರಿ ಹಿಮಾಲಯದ ಪುತ್ರಿಯಾಗಿದ್ದು ಈ ಪವಿತ್ರ ತಪೋಭೂಮಿಯಲ್ಲಿರುವುದು ತಮ್ಮ ಸೌಭಾಗ್ಯ ಎಂದರು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕೂಡ ತಮ್ಮ ಪ್ರತಿಭೆ ಮೆರೆದು ರಾಷ್ಟ್ರಧ್ವಜ ಎತ್ತಿ ಹಿಡಿದ ಉತ್ತರಾಖಂಡದ ಕ್ರೀಡಾಪಟುಗಳನ್ನು ಶ್ಲಾಘಿಸಿದರು. हर देशवासी के लिए बहुत जरूरी है. ऑक्सीजन की चुनौती का मुकाबला करने में अब देश और देश के अस्पताल पहले से कहीं ज्यादा सक्षम हो रहे हैं. साथियों, ये हर भारतवासी के लिए गर्व की बात है कि कोरोना वैक्सीन की 93 करोड़ डोज लगाई जा चुकी है. बहुत जल्द हम 100 करोड़ के आंकड़े को पार कर पाएंगे और पार कर जाएंगे. भारत ने कोविन प्लेटफॉर्म का निर्माण करके पूरी दुनिया को राह दिखाई है कि इतने बड़े पैमाने पर वैक्सीनेशन किया कैसे जाता है. साथियों, सरकार के मुखिया के तौर पर पहले मुख्यमंत्री और फिर देश के लोगों के आशीर्वाद से देश के प्रधानमंत्री पद पर पहुंचना, इसकी कल्पना मैंने कभी नहीं की थी. 20 वर्ष की ये अखंड यात्रा आज
अपने 21वें वर्ष में प्रवेश कर रही है और ऐसे महत्वपूर्ण वर्ष में जिस धरती ने मुझे निरंतर अपना स्नेह दिया है, अपनत्व दिया है, वहां आना मैं अपना बहुत बड़ा सौभाग्य समझता हूं। हिमालय की ये तपोभूमि जो तप और त्याग का मार्ग दिखाती है, उस भूमि पर आकर कोटि कोटि देशवासियों की सेवा का मेरा संकल्प और दृढ़ हुआ है और मजबूत हुआ है। आज से नवरात्र का पावन पर्व भी शुरू हो रहा है। आज प्रथम दिन मां शैलपुत्री की पूजा होती है। मां शैलपुत्री हिमालय पुत्री है और आज के दिन मेरा यहां होना, यहां आकर इस मिट्टी को प्रणाम करना, हिमालय की इस पवित्र धरती को प्रणाम करना, इससे बड़ा जीवन में कौन सा धन्य भाव हो सकता है। ಇದಕ್ಕೂ ಮುನ್ನ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಜಾಗತಿಕ ಸಾಂಕ್ರಾಮಿಕ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಲಸಿಕೆ ಅತ್ಯಂತ ಮುಖ್ಯವಾಗಿದ್ದು, ಪ್ರಧಾನಿಯವರು ಲಸಿಕೆ ಸಂಶೋಧನೆಗೆ ಒತ್ತು ನೀಡಿದರು, ದೇಶದ ವಿಜ್ಞಾನಿಗಳ ಬಗ್ಗೆ ನಂಬಿಕೆ ಇಟ್ಟು ಪ್ರೋತ್ಸಾಹಿಸಿದರು ಎಂದರು. ಈ ಹಿಂದೆ ರೋಟಾ ವೈರಾಣು, ಹೆಪಟೈಟಿಸ್, ರೆಬಿಸ್ ರೋಗಗಳಿಗೆ ವಿದೇಶಗಳಲ್ಲಿ ಸಂಶೋಧಿಸಲಾದ ಲಸಿಕೆಗಳು 10-15 ವರ್ಷಗಳ ಬಳಿಕ ಭಾರತಕ್ಕೆ ಬರುತ್ತಿತ್ತು. ಆದರೆ ಮೋದಿ ಅವರ ದೂರದರ್ಶಿತ್ವದೊಂದಿಗೆ ಲಸಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ 900 ಕೋಟಿ ರೂಪಾಯಿ ಮುಡಿಪಾಗಿಟ್ಟರು. ಇದರ ಫಲವಾಗಿ ಇಂದು ವಿಶ್ವದಲ್ಲಿ ಲಸಿಕೆ ತಯಾರಾಗುವ ಹೊತ್ತಿಗೆ ದೇಶದಲ್ಲೂ ಲಸಿಕೆ ಸಿದ್ಧವಾಯಿತು. ಆತ್ಮನಿರ್ಭರವಾಗಿ ಭಾರತ ಉಚಿತವಾಗಿ ದೇಶದ ಎಲ್ಲ ಜನರಿಗೂ ಲಸಿಕೆ ನೀಡಲು ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನ ನಡೆಯುತ್ತಿದೆ ಎಂದರು. ಮೋದಿಯವರು ದೇಶದ ಔಷಧ ಕಂಪನಿಗಳ ಮೇಲೆ ನಂಬಿಕೆ ಇಟ್ಟರು, ಪ್ರೋತ್ಸಾಹ ನೀಡಿದರು, ಖುದ್ದು ಔಷಧ ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ಉತ್ತೇಜಿಸಿದರು. ಇದರಿಂದಾಗಿ ಲಸಿಕೆ ದೇಶೀಯವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು. ಇದರೊಂದಿಗೆ ಪ್ರಧಾನಿ ವಸುಧೈವ ಕುಟುಂಬಕಂ ನೀತಿಯಂತೆ ಕೋವಿಡ್ ಕಾಣಿಸಿಕೊಂಡಾಗ ಇತರ ದೇಶಗಳಿಗೂ ಔಷಧದ ನೆರವು ನೀಡಿದರು ಎಂದರು. में बनी थी और भारत में 1970 में आई। ये परंपरा हिंदुस्तान में रही थी। एक सोच बदलती है और देश की जनशक्ति को पहचान के उसको उजागर करने की कोशिश होती है। इसका ये परिणाम है, देश में आज स्वनिर्मित वैक्सीन भी है। हमारे ही वैज्ञानिक, हमारे ही कंपनी ने वैक्सीन बना के आज देश में वैक्सीन लग रही है। कह रहे थे अभी कि विशेषज्ञ तरह तरह की आशंका जता रहे थे. ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮೆ ಗುಜರಾತ್ ಮುಖ್ಯಮಂತ್ರಿ ಆದಾಗಿನಿಂದ 20 ವರ್ಷಗಳ ಆಡಳಿತ ಪೂರೈಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಭಾರತ ಇಂದು ಮತ್ತೆ ವಿಶ್ವಗುರುವಾಗುತ್ತಿದೆ ಎಂದರು. वैक्सीन उपलब्ध कराने का काम भी हो रहा है. सैनिकों के प्रति आपका सम्मान जग जाहिर है. हमने देखा है कि एक मुख्यमंत्री के रूप में या प्रधानमंत्री के रूप में आप हर बार अपनी दिवाली, होली और सारे त्योहार जो सैनिकों के बीच मनाते हैं. निश्चित रूप से उत्तराखंड एक सैनिक बाहुल्य प्रदेश होने के नाते हर उत्तराखंड वासी के मन में आपके लिए एक अलग प्रकार का विशेष स्नेह है. इसके साथ ही मैं हृदय से आपका आभारी हूं. आपने मुझ जैसे एक सैनिक पुत्र को उत्तराखंड के मुख्य सेवक के रूप में काम करने का अवसर भी दिया है. महोदय, आज का दिन ऐतिहासिक दिन है. आज आप एक लोक सेवक और प्रशासक के रूप में ರಾಜ್ಯ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ರಾಷ್ಟ್ರಪತಿ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರಮಾಡಿಕೊಂಡರು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿರುವ ರಾಷ್ಟ್ರಪತಿ ನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ 450 ಹಾಸಿಗೆಗಳ ನೂತನ ಸುಸಜ್ಜಿತ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಹಲವು ಸಚಿವರು, ಸಂಸದರು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾಳೆ ರಾಷ್ಟ್ರಪತಿ ಶೃಂಗೇರಿಗೆ ಭೇಟಿ ನೀಡಲಿದ್ದಾರೆ.
ಕರ್ನಾಟಕ ಮತ್ತು ಗೋವಾ ಘಟಕದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಬೃಹತ್ ನೀರಾವರಿ ಯೋಜನೆಗಳ ಕಾಮಗಾರಿ ನಿರ್ವಹಿಸುತ್ತಿರುವ ಹಲವು ಗುತ್ತಿಗೆದಾರರ ಮೇಲೂ ಐಟಿ ದಾಳಿ ನಡೆದಿದೆ. ಉದ್ಯಮಿಗಳು, ಗುತ್ತಿಗೆದಾರರು, ರಾಜಕಾರಣಿಗಳ ಆಪ್ತರ ನಿವಾಸ ಮತ್ತು ಕಚೇರಿಗೆ ಭೇಟಿ ನೀಡಿದ್ದು, ಬೆಳಗ್ಗೆ 5 ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಈ ಶೋಧ ಕಾರ್ಯದಲ್ಲಿ ಭಾಗಿಯಾಗಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಐಟಿ ದಾಳಿಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ, ದಾಳಿ ಕುರಿತು ಮಾಹಿತಿ ಸಂಗ್ರಹಿಸಿ ಪ್ರತಿಕ್ರಿಯಿಸುವುದಾಗಿ ತಿಳಿಸಿದರು. ನಿನ್ನೆ ನಾನು ಆ ಕುಟುಂಬದ ಜೊತೆಗೆ ಮಾತನಾಡಿದ್ದೇನೆ ಮತ್ತು 5 ಲಕ್ಷ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಿದ್ದೇವೆ ಮತ್ತು ಅವರ ಪರಿವಾರಕ್ಕೆ ಏನೇನು ಸಹಾಯ ಮಾಡಬೇಕು ಜಿಲ್ಲಾ ಆಡಳಿತಕ್ಕೆ ಸಹಾಯ ಮಾಡುವಂಥ ಸೂಚನೆ ಅಲ್ಲ. ಈಗ ಅದು ಯಾವುದೇ ರೀತಿಯ ನಮ್ಮ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಆದರೂ ಕೂಡ ನಮ್ಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ರಾಜ್ಯದ ಸಿಂದಗಿ ಹಾಗೂ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. 3 ರಾಜಕೀಯ ಪಕ್ಷಗಳ ನಡುವೆ ಬಿರುಸಿನ ಚಟುವಟಿಕೆ ಗರಿಗೆದರಿದೆ. ಆಡಳಿತಾರೂಢ ಬಿಜೆಪಿ ಸಿಂದಗಿ ಕ್ಷೇತ್ರದಿಂದ ರಮೇಶ್ ಬೂಸನೂರು ಮತ್ತು ಹಾನಗಲ್ ಕ್ಷೇತ್ರದಿಂದ ಶಿವರಾಜ್ ಸಜ್ಜನರ್ ಅವರನ್ನು ಕಣಕ್ಕಿಳಿಸುವುದಾಗಿ ಪ್ರಕಟಿಸಿದೆ. ಹಾನಗಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ ಮಾನೆ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಸಿಂದಗಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಶಕೀಲ್ ಇಂದು ನಾಮಪತ್ರ ಸಲ್ಲಿಸುವರು. ಇದೇ 11ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, 13ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಇದೇ 30ರಂದು ಮತದಾನ ನಿಗದಿಯಾಗಿದ್ದು, ನವೆಂಬರ್ 2ರಂದು ಮತ ಎಣಿಕೆ ನಡೆಯಲಿದೆ. ಬೆಂಗಳೂರಿನ ಮಲ್ಲೇಶ್ವರದ ಅರಣ್ಯ ಭವನದಲ್ಲಿಂದು ಏರ್ಪಡಿಸಿದ್ದ 67ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಉಮೇಶ್ ಕತ್ತಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವನ್ಯಜೀವಿಗಳ ಕುರಿತ ಅಂಚೆ ಚೀಟಿ ಸಂಗ್ರಹ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಸಚಿವ ಉಮೇಶ್ ಕತ್ತಿ ಇಲಾಖೆ ಅಧಿಕಾರಿಗಳ ಜೊತೆ ಅಂಚೆ ಚೀಟಿಗಳ ಸಂಗ್ರಹ ಪ್ರದರ್ಶನ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. ವನ್ಯಜೀವಿ ಪ್ರೇಮಿಗಳು, ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಹಲವರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಎಲೆಮರೆಕಾಯಿಯಂತಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಮುಂದಿದ್ದಾರೆ. ಕರ್ನಾಟಕದಿಂದ ಹಲವು ಮಂದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂಥವರಲ್ಲಿ ಓರ್ವರಾದ ಮೈಸೂರು ಗಾಂಧಿ ಎಂದೇ ಖ್ಯಾತರಾಗಿದ್ದ ತಗಡೂರು ರಾಮಚಂದ್ರರಾವ್ ಅವರ ಕುರಿತ ಒಂದು ವರದಿ ಇಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಆರಂಭದಲ್ಲಿ ತೀವ್ರಗಾಮಿಯಾಗಿ ನಂತರ ಮಂದಗಾಮಿಯಾಗಿ ಪರಿವರ್ತನೆಗೊಂಡು ಸೈಮನ್ ಕಮಿಷನ್ ಚಳವಳಿಯಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಜೈಲು ಸೇರಿದ ತಗಡೂರು ರಾಮಚಂದ್ರರಾವ್ ಅವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟಿದ್ದ ಪ್ರಮುಖ ಸೇನಾನಿ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಸೂರ್ಯನಾರಾಯಣಪ್ಪ ಮತ್ತು ಲಕ್ಷ್ಮಮ್ಮ ದಂಪತಿಗೆ 3ನೇ ಮಗನಾಗಿ 1898ರ ಅಕ್ಟೋಬರ್ 6ರಂದು ರಾಮಚಂದ್ರರಾವ್ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ದೇಶಪ್ರೇಮವನ್ನು ಮೈಗೂಡಿಸಿಕೊಂಡಿದ್ದ ಇವರು ಮೈಸೂರಿನ ಮರಿಮಲ್ಲಪ್ಪ ಶಾಲೆಯಲ್ಲಿ ಶಿಕ್ಷಣ ಪೂರ್ಣಗೊಳಿಸಿ 18ನೇ ವಯಸ್ಸಿನಲ್ಲೇ ಉತ್ತರ ಭಾರತದತ್ತ ಪ್ರವಾಸ ಕೈಗೊಂಡರು. 6 ತಿಂಗಳಲ್ಲಿ ವಾಪಸ್ ಬಂದಾಗ ಅವರಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಆಕ್ರೋಶ ಹೆಚ್ಚಾಗಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕಟುವಾಗಿ ಟೀಕಿಸಿ ಅದರ ಚಿತ್ರಗಳನ್ನು ಮೈಸೂರಿನ ಬೀದಿ ಬೀದಿಗಳಲ್ಲಿ ಹಂಚಿದ್ದರು. ಅದಕ್ಕಾಗಿ ಬಳಕೆ ಮಾಡಿದ್ದ ತಳ್ಳುಗಾಡಿಯನ್ನು ಮುಂದೆ ಸ್ವದೇಶಿ ಅಂಗಡಿಯನ್ನಾಗಿ ಪರಿವರ್ತಿಸಿದರು. ಬ್ರಿಟಿಷರೇ, ನಮ್ಮ ದೇಶಕ್ಕೆ ನಿಮ್ಮ ವಸಾಹತುಶಾಹಿ ನಯವಂಚನೆ ಆಡಳಿತ ಬೇಡ, ನಮಗೆ ನಾವೇ ಪ್ರಜೆಗಳು, ಪ್ರಭುಗಳು ಕೂಡ. ಭಾರತೀಯರನ್ನು ಧಿಕ್ಕರಿಸಿದರೆ ನಿಮಗೆ ಉಳಿಗಾಲವಿಲ್ಲ ಎಂದು ಘೋಷಿಸಿದ್ದರು. ಹಂತ ಹಂತವಾಗಿ ರಾಮಚಂದ್ರರಾವ್ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ದೊಡ್ಡ ಧ್ವನಿಯಾದರು. ಬಾಲಗಂಗಾಧರ ತಿಲಕರು ನಿಧನ ಹೊಂದಿದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದ ಸಂತಾಪ ಮೆರವಣಿಗೆ ಆಯೋಜಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಸ್ವದೇಶಿ ಆಂದೋಲನಕ್ಕೆ ಪೂರಕವಾಗಿ ಖಾದಿ ಉಡುಗೆಗಳನ್ನು ತೊಟ್ಟು ತಮ್ಮ ನೆರೆಹೊರೆಯವರನ್ನು ಆಂದೋಲನದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿದರು. ತಗಡೂರಿನಲ್ಲಿ ಖಾದಿ ಗ್ರಾಮೋದ್ಯೋಗ ಮಂಡಳಿ ಸ್ಥಾಪಿಸಿ ಚರಕಗಳ ಮೂಲಕ ಖಾದಿ ಬಟ್ಟೆಗಳನ್ನು ತಯಾರಿಸಲು ಆರಂಭಿಸಿದ ಇವರು 7.5 ಹೆಕ್ಟೇರ್ ಪ್ರದೇಶದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆಯನ್ನು 3,500 ರೂಪಾಯಿ ಬಂಡವಾಳದೊಂದಿಗೆ ಆರಂಭಿಸಿ
2,000ಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ಕಲ್ಪಿಸಿದ ಕೀರ್ತಿ ಇವರದ್ದು. 1917 ಮತ್ತು 1934ರಲ್ಲಿ ಗಾಂಧೀಜಿಯವರು ಭಾರತ ಪ್ರವಾಸ ಕೈಗೊಂಡಾಗ ರಾಮಚಂದ್ರ ರಾವ್ ಅವರು ಸಹ ಜೊತೆಯಾದರು. 1920ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಪ್ರತಿನಿಧಿಗಳ ಸಭೆಯಲ್ಲಿ ಇವರು ಮಾಡಿದ ಭಾಷಣ ಮಹಾತ್ಮ ಗಾಂಧೀಜಿ, ಮದನ ಮೋಹನ ಮಾಳವೀಯ ಸೇರಿದಂತೆ ಎಲ್ಲರ ಮೆಚ್ಚುಗೆ ಗಳಿಸಿತು. ಸೈಮನ್ ಕಮಿಷನ್ ವಿರೋಧಿಸಿ ದೇಶಾದ್ಯಂತ ಚಳುವಳಿ ಸಂಘಟಿತವಾದಾಗ ಮೈಸೂರಿನಲ್ಲಿ ರಾಮಚಂದ್ರ ರಾವ್ ಅದರ ಮುಂಚೂಣಿ ಪಾತ್ರ ವಹಿಸಿದ್ದರು. ಅದಕ್ಕಾಗಿ ಅವರು ಜೈಲುವಾಸ ಅನುಭವಿಸಿದ್ದರು. ಸಾಮಾಜಿಕ ಹಾಗೂ ಧಾರ್ಮಿಕ ವಿಚಾರಗಳಿಗೂ ಧ್ವನಿಗೂಡಿಸಿದ ರಾಮಚಂದ್ರ ರಾವ್ ಅವರು ದಯಾನಂದ ಸರಸ್ವತಿ ಅವರು ಪ್ರಾರಂಭಿಸಿದ ಗೋರಕ್ಷಕ ಚಳುವಳಿಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಬಲವಾಗಿ ಸಂಘಟಿಸಿದರು. ಗಾಂಧೀಜಿಯವರ ಕರೆಯ ಮೇರೆಗೆ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲು ಸಹ ಶ್ರಮಿಸಿದ್ದರು. ಸಮಾಜದ ಕೆಳಸ್ತರದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಮೈಸೂರಿನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಶಾರದಾ ನಿಕೇತನ ವಸತಿ ನಿಲಯ ಆರಂಭಿಸಿ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಊಟ ವಸತಿ ಕಲ್ಪಿಸಿದರು. ಅವರು ಸ್ಥಾಪಿಸಿದ ಶಾರದಾ ನಿಕೇತನ ಸಂಸ್ಥೆ ಇಂದಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವುದು ಅವರ ಹೋರಾಟಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿದೆ. ಜೀವನದ ಇಳಿಸಂಜೆಯಲ್ಲಿ ಮೈಸೂರಿನ ಸ್ವಗೃಹದಲ್ಲಿ ಕಳೆದ ಅವರು 1989ರಲ್ಲಿ ಇಹಲೋಕ ತ್ಯಜಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಪ್ರಥಮ ಮಲೇರಿಯಾ ನಿಗ್ರಹ ಲಸಿಕೆಗೆ ತನ್ನ ಅನುಮೋದನೆ ನೀಡಿದ್ದು, ಇದೊಂದು ಐತಿಹಾಸಿಕ ಕ್ರಮವಾಗಿದೆ. ಸಾಧಾರಣದಿಂದ ಅತಿ ಹೆಚ್ಚು ಪಿ ಫಾಲ್ಸಿಪಾರಂ ಮಲೇರಿಯಾ ಪ್ರಸರಣ ಹೊಂದಿರುವ ಆಫ್ರಿಕಾದ ಉಪಸಹಾರನ್ನಲ್ಲಿ ಮತ್ತು ಇತರ ವಲಯಗಳಲ್ಲಿ ಮಲೇರಿಯಾ ಲಸಿಕೆಯ ವ್ಯಾಪಕ ಬಳಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧಾನೋಮ್ ಗೆಬ್ರಿಯಾಸಿಸ್ ಮಕ್ಕಳಿಗೆ ಬಹುನಿರೀಕ್ಷಿತ ಮಲೇರಿಯಾ ಲಸಿಕೆ ಲಭ್ಯವಾಗಿರುವುದು ವಿಜ್ಞಾನ ಕ್ಷೇತ್ರದಲ್ಲಿನ ಹೆಗ್ಗುರುತಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಮಲೇರಿಯಾ ನಿಯಂತ್ರಣ ಕ್ಷೇತ್ರದಲ್ಲಿ ಇದು ಒಂದು ಪ್ರಗತಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಲೇರಿಯಾವನ್ನು ತಡೆಗಟ್ಟಲು ಈಗಿರುವ ಸಾಧನಗಳ ಜೊತೆಗೆ ಈ ಲಸಿಕೆಯನ್ನು ಬಳಸುವುದರಿಂದ ಪ್ರತಿ ವರ್ಷ 10,000 ಯುವ ಜೀವಗಳನ್ನು ಉಳಿಸಬಹುದು ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾ ಉತ್ಸವಕ್ಕೆ ಎಸ್ಎಂ ಕೃಷ್ಣ ವಿದ್ಯುಕ್ತ ಚಾಲನೆ. ಯಶಸ್ವಿನಿ ಯೋಜನೆ ಮರು ಜಾರಿಗೆ ಚಿಂತನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪಿಎಸ್ಎ ಆಮ್ಲಜನಕ ಘಟಕಗಳ ಲೋಕಾರ್ಪಣೆ, ಭವಿಷ್ಯದ ಆಮ್ಲಜನಕ ಅಗತ್ಯತೆ ಪೂರೈಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಚಾಮರಾಜನಗರ ಭೇಟಿ, ನೂತನ ಸುಸಜ್ಜಿತ ಆಸ್ಪತ್ರೆ ಲೋಕಾರ್ಪಣೆ. ಹಾಗೂ ಮೊದಲ ಮಲೇರಿಯಾ ನಿಗ್ರಹ ಲಸಿಕೆಗೆ WHO ಅನುಮೋದನೆ, ಲಸಿಕೆ ಅಭಿವೃದ್ಧಿಯಿಂದ ಸಾವಿರಾರು ಮಕ್ಕಳ ಜೀವ ರಕ್ಷಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.